ಅಷ್ಟು ಬಿಟ್ಟು ಅವಳಿದ್ದೀನಿ ಏನೂ ಇಲ್ಲ ಅಲ್ವಾ, ಬೇರೆ ಅಲ್ಲೆಲ್ಲ ಎಲ್ಲೂ ಇಲ್ಲ ಅಲ್ವಾ ಅವಳದ್ದು. ಚೈತ್ರ ಕುಂದಾಪುರ ಅವರು ರಕ್ಷಿತಾ ಅವ್ರ ಡ್ರೆಸ್ನ, ಧ್ರುವಂತ್ ಅವ್ರ ಡ್ರೆಸ್ನ ಎಲ್ಲಾನು ಕೂಡ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಅವರು ಎಲಿಮಿನೇಷನ್ ಆಗಿ ಹೋಗಿದ್ದಾರೆ ಅಂತಂದ್ಬಿಟ್ಟು ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದಾರೆ. ಶೂವು, ಬ್ರಷು, ಬಟ್ಟೆ ಪ್ರತಿಯೊಂದನ್ನು ಕೂಡ. ಆದರೆ ಚೈತ್ರ ಕುಂದಾಪುರ ಅವರೇ ಇಲ್ಲಿ ಹೇಳಿದರು, ನಿಜವಾಗ್ಲೂ ಕೂಡ ಹೋಗೋಕ್ಕೆ ಚಾನ್ಸ್ ಇಲ್ಲ, ಬಂದರೂ ಕೂಡ ಬರಬಹುದು ಅಂತಂದ್ಬಿಟ್ಟು ಹೇಳಿದರು. ಯಾಕಂದರೆ ಅಷ್ಟು ಚೆನ್ನಾಗಿ ಕಂಟೆಂಟ್ ಕೊಡ್ತವ್ರೆ, ಅವ್ರು ಹೆಂಗೆ ಹೋಗೋಕ್ಕೆ ಸಾಧ್ಯ ಅಂತ. ಆದರೆ ಈಗ ಬಟ್ಟೆನೆಲ್ಲ ನೀಟಾಗಿ ಇಲ್ಲಿ ಪ್ರತಿಯೊಂದನ್ನು ಕೂಡ ಕೇಳಿಕೊಂಡು, ರಕ್ಷಿತಾ ಅವ್ರದ್ದು ಶೂ ಇದೆಯಾ, ಇದು ಬ್ರಷಾ, ಇದು ಸೋಪಾ ಅಂತ ಇಲ್ಲಿ ಕೇಳ್ಕೊಂಡು ಎತ್ತಿಡ್ತಿದ್ದಾರೆ. ಆದರೆ ಲಾಸ್ಟ್ ಟೈಮ್ ಅವ್ರಿಗೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ಆಗುತ್ತೆ ಅಂತಂದ್ಬಿಟ್ಟು ಕೆಲವೊಬ್ಬರ ಅನಿಸಿಕೆ ಇದೆ. ಆದರೂ ಕೂಡ ಇಲ್ಲಿ ಚೈತ್ರ ಅವ್ರಿಗೆ ರಕ್ಷಿತ್ ಅವರು ಹೋಗಿರೋದ್ರಿಂದ ಸ್ವಲ್ಪ ಖುಷಿ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವ್ರ ಮುಖದಲ್ಲಿ ಅದೇ ರೀತಿ ಅನ್ನಿಸ್ತದೆ, ಫೇಸ್ ರಿಯಾಕ್ಷನಲ್ಲಿ. ಇಲ್ಲಿ ಪ್ರತಿಯೊಂದು ಡ್ರೆಸ್ಗಳನ್ನೂ ಕೂಡ ನೀಟಾಗಿ ಪ್ಯಾಕ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಧ್ರುವಂತ್ ಅವ್ರದ್ದು ಕೂಡ ಇಲ್ಲಿ ಅಷ್ಟೇ. ಸದ್ಯ ಈಗ ಬಿಗ್ ಬಾಸ್ ಲೈವಲ್ಲಿ ಏನಪ್ಪ ನಡೀತದೆ ಅಂತಂದರೆ ಈ ಒಂದು ವಿಚಾರ. ಇಲ್ಲಿ ರಕ್ಷಿತ್ ಅವ್ರದ್ದು ಏನೇನೊಂದು ಕಾಸ್ಟ್ಯೂಮ್ಗಳು ಇದೆ ಎಲ್ಲಾನು ಕೂಡ ಇಲ್ಲಿ ನೀಟಾಗಿ ಕೇಳಿಕೊಂಡು ಎತ್ತಿಡ್ತಿದ್ದಾರೆ. ಜೊತೆಗೆ ಇಲ್ಲಿ ಮಾಳು ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಕನಸಲ್ಲೂ ಕೂಡ ನಾನು ಅನ್ಕೊಂಡಿರಲಿಲ್ಲ ರಕ್ಷಿತಾ ಎಲಿಮಿನೇಟ್ ಆಗ್ತಾಳೆ ಅಂತಂದ್ಬಿಟ್ಟು. ಪ್ರತಿಯೊಬ್ಬರಿಗೂ ಕೂಡ ಒಂದು ಹೋಪ್ ಇರೋದೇನಪ್ಪ ಅಂತಂದರೆ ರಕ್ಷಿತ್ ಅವರು ಫಿನಾಲೆವರೆಗೂ ಇದ್ದೇ ಇರ್ತಾರೆ, ಅವರಂತೂ ಗೆದ್ದೇ ಕೇಳ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ಬರು ಒಪಿನಿಯನ್ನು ಇಲ್ಲಿ ಇದ್ದಂಗೆ ಕಾಣಿಸ್ತದೆ. ಯಾಕಂದರೆ ಇಷ್ಟು ಒಳ್ಳೆ ಕಂಟೆಂಡರು ಇಷ್ಟು ಬೇಗ ಹೋಗ್ತಾರಾ ಅಂತ ಎಲ್ರಿಗೂ ಶಾಕು ಕೂಡ ಆಗಿದೆ. ಅಂದರೆ ಕೆಲವೊಬ್ಬರು ನೋಡಿ ರಕ್ಷಿತ್ ಅವ್ರು ವಾಪಸ್ ಬಂದಿದ್ದ ತಕ್ಷಣ ಲಾಸ್ಟ್ ಟೈಮ್ ಇವಾಗ ಚೈತ್ರ ಕುಂದಾಪುರ ಅವರು ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂದ್ಬಿಟ್ಟು ಹೆಂಗೆ ಕಿರ್ಚ್ಕೊಂಡು ಬಂದರು, ಇಲ್ಲಿ ರಕ್ಷಿತ್ ಅವರು ಕೂಡ ಅಷ್ಟೇ ಜೋಶಿಂದ ಮತ್ತೆ ಬರೋದನ್ನು ಇಲ್ಲಿ ನೋಡ್ತಾರೆ. ಎಲ್ಲರೂ ಕೂಡ ಹೇಳ್ತಾರೆ. ನನಗಂತೂ ಇಲ್ಲಿ ಡೌಟ್ ಇತ್ತು, ಯಾಕಂತಂದರೆ ನಿನ್ನ ಇಲ್ಲಿ ಕಳಿಸ್ತಾರೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಒಪ್ಪಲ್ಲ ಅನ್ನೋ ರೀತಿ ಎಲ್ಲರೂ ಕೂಡ ಮಾತಾಡೇ ಆಡ್ತಾರೆ. ಬಟ್ ಕೆಲವೊಬ್ಬರಿಗೆ ಇಲ್ಲಿ ರಕ್ಷಿತ್ ಅವರು ಹೋಗಿರೋದು ಸಖತ್ತು ಖುಷಿ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ. ರಾಶಿಕ್ ಅವ್ರನ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಅವರು ಕೂಡ ಅಷ್ಟೇ ಏನು ಚೂರು ಇಲ್ಲಿ ಬೇಜಾರು ಮಾಡ್ಕೊಂಡಿಲ್ಲ, ಆರಾಮಾಗಿ ಇಲ್ಲಿ ಇದ್ದಾರೆ. ಅಂದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ತುಂಬ ಚೆನ್ನಾಗಿ ಮನೆಯಲ್ಲಿ ನಗ್ನಗುತ್ತಾ ಎಲ್ಲರ ಹತ್ರನೂ ಮಾತಾಡ್ತಿದ್ರು. ಬಟ್ ರಕ್ಷಿತಾ ಅವ್ರನ್ನ ಕಂಡ್ರೆ ಕೆಲವೊಬ್ಬರಿಗೆ ಮನೆಯಲ್ಲಿ ಆಗಲ್ಲ ಅನ್ನೋ ವಿಚಾರ ಸದ್ಯ ಈಗ ಗೊತ್ತಾಗ್ತದೆ. ಸೀಕ್ರೆಟ್ ರೂಮ್ ಕಾನ್ಸೆಪ್ಟು ಸುಮಾರು 3 ರಿಂದ 4 ದಿವಸ ಇಲ್ಲಿ ಇದ್ದರೆ ಹೆಚ್ಚು ಅಂತ ಅನ್ನಿಸ್ತದೆ. ಏನಕ್ಕೆ ಅಂತಂದರೆ ಇವಾಗ ಚಟುವಟಿಕೆ ಅಂತ ಏನೊಂದು ಕೊಡ್ತಿದ್ರು, ಅಲ್ಲೊಂದು ಏನು ಸೆಟಪ್ ಮಾಡ್ತಾಯಿದ್ರು. ಕಳೆದ ವಾರ ಎಲ್ಲ ನೀವು ನೋಡಿದ್ದೀರಾ, ವಿಲ್ಲನ್ನು ಅಂತ ಇಲ್ಲಿ ಬಂದಾಗ ಇಲ್ಲಿ ರೂಮ್ಗೆ ಹೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಮಾತಾಡ್ತಿದ್ರು, ವಿಲ್ಲನ್ನಲ್ಲಿ ಮಾತಾಡ್ತಿದ್ರಲ್ಲ, ಆ ಒಂದು ಚಟುವಟಿಕೆ ರೂಮಲ್ಲೇ ಈಗ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ನ ಮಾಡಿರೋದು. ಅಂದರೆ ಸೆಟಪ್ ಮಾಡಿರೋದು. ಅಲ್ಲಿ ನಾರ್ಮಲಾಗಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇವಾಗ ಏನಾದರೂ ಚಟುವಟಿಕೆ ಕೊಟ್ಟರೆ ಎಲ್ಲರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಹೇಳೋದು, ಒಂದು ಸ್ಟಿಕ್ಕರ್ ಹಚ್ಚೋದು ಕೂಡ ಇಲ್ಲಿ ಇತ್ತು, ಯಾರು ಬಿಗ್ ಬಾಸ್ ಮೇಲೆ ಇರೋಕ್ಕೆ ಅರ್ಹತೆ ಇಲ್ಲ ಅಂತಂದ್ಬಿಟ್ಟು ಹೇಳೋದು. ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಅಲ್ಲೇ ಮಾಡ್ತಿದ್ರು. ಸದ್ಯ ಇವಾಗ ಅಲ್ಲೇ ಧ್ರುವಂತ್ ಅವರು ಮತ್ತು ರಕ್ಷಿತ್ ಅವರು ಕೂಡ ಇಲ್ಲಿ ಇರೋದು. ಜಾಸ್ತಿ ದಿವಸ ಸೀಕ್ರೆಟ್ ರೂಮ್ ಕಾನ್ಸೆಪ್ಟು ಇರಲ್ಲ ಅಂತ ಕಾಣಿಸುತ್ತೆ. 1 ವಾರದ ಒಳಗಡೆನೇ ಇದನ್ನು ಕನ್ಫರ್ಮ್ ಆಗಿ ಮುಗಿಸ್ತಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತು ಸೀಕ್ರೆಟ್ ರೂಮಲ್ಲಿ ಇಲ್ಲಿ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ರಕ್ಷಿತಾ ಅವ್ರನ್ನ ಗೋಳು ಹಾಕೊಂತಿದ್ದಾರೆ. ಇವಾಗ ಸದ್ಯ ಲೈವಲ್ಲಿ ಏನು ನಡೀತದೆ ಅಂತಂದರೆ ಇನ್ನೂ ಕೂಡ ಸೀಕ್ರೆಟ್ ರೂಮಲ್ಲಿ ಏನು ಮಾಡ್ತಿದ್ದಾರೆ ಅಂತ ಇಲ್ಲಿ ತೋರಿಸಿಲ್ಲ. ಜಗಳ ಏನಾದರೂ ನಡೆದಿದೆಯಾ, ಇಲ್ಲ ನಾರ್ಮಲಾಗಿ ಆರಾಮಾಗಿ ಇದ್ದಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಪ್ರೋಮೋದಲ್ಲಂತೂ ಬೆಳಿಗ್ಗೆ ಇಲ್ಲಿ ಬಿಟ್ಟಾಗ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ರಕ್ಷಿತಾ ಅವ್ರಿಗೆ ಬೇಜಾರು ಮಾಡಿದ್ರು, ಹಾಗೆ ಹೀಗೆ ಅಂತಂದ್ಬಿಟ್ಟು. ರಕ್ಷಿತಾ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಇವ್ರ ಜೊತೆ ನಾನು ಇಲ್ಲಿ ಇರಬೇಕಾ ಈ ರೂಮಲ್ಲಿ ಅಂತ ಕೂಡ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.